ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ತೀರ್ಮಾನವನ್ನು ಮಾಡೋಣ. ಅಲ್ಲ ಅದೇ ಹೇಳ್ತಾ ಇಲ್ಲ, ಇಟ್ ಈಸ್ ಅ ಡಿಸ್ರೆಸ್ಪೆಕ್ಟ್. ಒಂದು ಸ್ವಂತ 100% ತರಾತುರಿಯಲ್ಲಿ ಮಾಡ್ತಕ್ಕಂಥದ್ದು, ಮಿಸ್ಗೈಡ್ ಮಾಡೋದು ಜನರನ್ನ, ಇದೆಲ್ಲ ಇದೆ. ಇದಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ, ಅವಾಗ ಉತ್ತರ ಎಲ್ಲೆಲ್ಲಿ ಕೊಡಬೇಕು ಕೊಡೋಣ, ಹಂಗೇನಾರ ಆದರೆ. ಬಟ್ ನಾವಂಥದ್ದಲ್ಲ. ಎಂಡ್ ಆಫ್ ದ ಡೇ ಜನರಿಗೆ ಸಹಕಾರ ಆಗ್ತಾ ಇದೆಯಲ್ಲ, ಆ ಒಳ್ಳೆ ಕೆಲಸನ ಸುಮ್ಮನೆ ಬಿಟ್ಟು ಬಿಡಬೇಕು, ನಾವು ಜಾಸ್ತಿ ತಲೆ ಕೇಳಿ. ಬಟ್ ಅಗರ್ವ ಕೊಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಗಡ್ಕರಿಯವರೇ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು, ಇಲ್ಲ ಇದು ಸರಿಯಾಗಿಲ್ಲ, ಸಾರಿ, ಇದನ್ನೆಲ್ಲ ವಿಲ್ ಟೇಕ್ ಕೇರ್, ಮುಂದೆ ಮಾಡ್ತೀವಿ ಅಂತ ಹೇಳಿ. ಅದಾದ್ಮೇಲೆ ಏನಾಗಿದೆ ಮುಂದುವರೆದ ಭಾಗ ನನಗೆ CM ಅವ್ರನ್ನ ಕರೆದ್ರೆ ತಾನೆ ಫಸ್ಟು ನಾನು ಇಂಪಾರ್ಟೆಂಟಾ ಮುಖ್ಯಮಂತ್ರಿಗಳು ಇಂಪಾರ್ಟೆಂಟಾ? ಇಲ್ಲ ಇಲ್ಲಿ ಇರ್ತಕ್ಕಂಥ MP ಕೂತ್ಕೊಂಡು ಪ್ರಚಾರ ಇಂಪಾರ್ಟೆಂಟಾ? ಅವ್ರು ಏನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ದಿಸ್ ಇಸ್ ನಾಟ್ ರೈಟ್. ದಿಸ್ ಇಸ್ ಅ ವೆರಿ ಥರ್ಡ್ ಕ್ಲಾಸ್ ಲೆವೆಲ್ ಇದು. ಆ ಕ್ಯಾಟಗರಿಗೆ ಅವ್ರು ಇದ್ದಾಗ ನೀವು ಏನು ಮಾಡಿದ್ರೆ ರಿಪೇರಿ ಆಗಲ್ಲ. ತಗೊಳ್ಳಿ, ಅವ್ರದ್ದೆಲ್ಲ ಚರಿತ್ರೆ ತಗೊಳ್ಳಿ, ಸ್ವಲ್ಪ ಹಿಂದೆ ಚರಿತ್ರೆ ತಗೊಂಡ್ರೆ ಗೊತ್ತಾಗತ್ತೆ. ಹೌದಾ? ಇಲ್ಲ ಏನಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಮ್ದಿರೋದ್ರಿಂದ ನಾವು ಮಾಡ್ಬೋದು ಅಂತೇಳಿ ಅವ್ರು ಅಂದ್ಕೊಂಡಿದ್ದಾರೆ. ಅಂಥ ಟೈಮಲ್ಲಿ ನಾನೆಲ್ಲ ಇದು ಮಾಡಿಸಿ, ಈಗ ಆಯಿತು ನಾನೇನು ಮಾಡಬೇಕು, ಗಲಾಟೆ ಮಾಡಿ ನಿಲ್ಸೋಕ್ಕಾಗತ್ತಾ? ಇಸ್ ಇಟ್ ಅ ಗುಡ್ ಐಡಿಯಾ? ವಿ ಡೋಂಟ್ ಡೂ ದ್ಯಾಟ್. ಬಟ್ ಇವ್ರಿಗೆ ಹೇಳ್ತೀನಿ, ಇಷ್ಟೊಂದು ಪುಕ್ಷಟೆ ಪಬ್ಲಿಸಿಟಿ ತಗೋತೀರಲ್ಲ ನೀವು, ರಾಜ್ಯ ಜನರ ಬೆವರ ಟ್ಯಾಕ್ಸನ್ನು ಎಷ್ಟು ಕೊಟ್ಟಿರಿ? ಎಷ್ಟು ಸತಿ ಮಾತಾಡಿದಿರಿ? ಅಡಿಕೆ ಬೆಳೆಗಾರರು ಟ್ಯಾಕ್ಸ್ ಕೊಟ್ಟರೆ ಸಾಕು ನಮಗೆ. ಅಡಿಕೆ ಬೆಳೆಗಾರರು ಅದಕ್ಕೆ ಕನೆಕ್ಟೆಡ್ ಗೂಡ್ಸಿಗೆ ಅವ್ರು ಕೊಟ್ಟರೆ ಸಾಕು. ಅದನ್ನು ಮಾಡೋಕ್ಕಾಗಲ್ಲ. ಹೇಸಿಗೆ ಇದೊಂಥರ ಹೇಸಿಗೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಮೆಗನ್ ಹಾಸ್ಪಿಟಲ್ನ ಹೋಗಿ ಅಲ್ಲಿ ಸಿಮ್ಸಿಗೆ ಅಡ ಇಟ್ಟಿರೋದು ಇವ್ರ ಚಿಂತನೆಗಳು, ಹೋಗಿ ಶಿಕಾರಿಪುರಕ್ಕೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡೋದು ಇವ್ರ ಚಿಂತನೆಗಳು, ಫಾರೆಸ್ಟ್ ಜಮೀನ ಎನ್ಕ್ರೋಚ್ಮೆಂಟ್ ಮಾಡೋದು, ಆಮೇಲೆ ಬಿಟ್ಕೊಡೋದು, ಅಂಡರ್ ವ್ಯಾಲ್ಯೂಯೇಷನ್ ಮಾಡಿರೋದನ್ನ ತಗೊಳ್ಳೋದು, ಅದೆಲ್ಲ ಹಾಗೆ ಬಿಡೋಕ್ಕಾಗೋದಿಲ್ಲ. ಇದೆಲ್ಲ ಬರ್ತವೆ. 14ನೇ ತಾರೀಕು ಆಗಲಿ, ದೇವಿ ಕಣ್ಣು ಬಿಡ್ತಾಳೆ. ನಾನು ಅದನ್ನೇ ಹೇಳಿದ್ದು, ನಿಮಗೆ ಜಿಲ್ಲಾ ಹಾಸ್ಪಿಟಲ್ ಕೊಡೋಕ್ಕಾಗಲಿಲ್ಲ ಅಂದರೆ ಇನ್ ಸಿಟಿ ಇದನ್ನು ಬಿಟ್ಕೊಡಿ. ನೀವು ಅನಿವಾರ್ಯವಾಗಿ ಜನರ ಜೊತೆಗೆ ನಿಂತ್ಕೋಬೇಕಾಗತ್ತೆ. ನಾನು ಅಲ್ಲ ವಾಪಸ್ ಕೊಟ್ಟಿರು. ಸಿಮ್ಸಲ್ಲೂ ಕೂಡ ಅಲ್ಲಿ ರೂಲ್ಸ್ ಇದೆ, ಯು ಹ್ಯಾವ್ ಟು ಹ್ಯಾವ್ ಯುವರ್ ಓನ್ ಹಾಸ್ಪಿಟಲ್ ಲೇಟರ್ ಅಂತ. ಅವ್ರು ಮಾಡ್ಕೊಂಡಿಲ್ವೇ? ಸಿಮ್ಸ್ ಅವ್ರು ಮಾಡ್ಕೋಬೇಕು. ಸಿಮ್ಸ್ ಅವ್ರದ್ದು ಸಿಸ್ಟಮ್ ಬೇರೆ. ಅದು ನನಗೆ ನೋಡಿ, ನನಗೆ ತೊಂದರೆ ಆಗ್ತಾ ಇದೆ, ಅದು ಆಗಬಾರ್ದು. ಅದಕ್ಕೆ ನಾನು ಹೇಳೋದು, ನೋಡೋಣ, ಏನು ಪರವಾಗಿಲ್ಲ, ಏನು ಡೋಂಟ್ ವರಿ. ಐ ಥಿಂಕ್ ಇಟ್ ವಿಲ್ ಬಿ ಗುಡ್. ಐ ವಿಲ್ ಟೇಕ್ ಎ ಗುಡ್ ಡಿಸಿಷನ್ ವೆರಿ ಫಾಸ್ಟ್. ನಾನು ಇಂಡಿವಿಜುವಲ್ ಆನ್ಸರ್ ಮಾಡೋಕ್ಕೆ ಹೋಗಲ್ಲ. ಅದನ್ನು ಕ್ಲೀನಾಗಿ ಅಡ್ವೊಕೇಟ್ ಜನರಲ್ ಅವರು ಹೇಳಿದ್ದಾರೆ. ನಿಮ್ದು ಏನೇನು ಸಮಸ್ಯೆಗಳಿದೆ ಸರ್ವೆ ಬಿಟ್ಟು ಹೊರತುಪಡಿಸೋ ಎಲ್ಲ ಬಂದಿದ್ರು ಮೊನ್ನೆ. ಅಡ್ವೊಕೇಟ್ ಜನರಲ್ ಅವರು ಕೊಡಿ, ಆಮೇಲೆ ಸುಪ್ರೀಂ ಕೋರ್ಟಿಗೆ ನಾವು ತೊಗೊಂಡು ಹೋಗ್ತೀವಿ. ದಟ್ ಈಸ್ ದ ವೇ ಯು ಶುಡ್ ಡು. ಈಗ ನಾವು ಒಂದೇ ಸತಿಗೆ ಎಲ್ಲದ್ದು ತೊಗೊಂಡು ಹೋಗ್ಬಿಟ್ರೆ, ಸುಪ್ರೀಂ ಕೋರ್ಟಲ್ಲಿ ರಿವರ್ಸ್ ಆಗಿಬಿಟ್ರೆ ನಮ್ಗೆ ಭಯ ನನಗೆ. ಸೊ ಅದಕ್ಕೆ ಯಾವುದು ಬೇಡ. ಯಾಕೆಂದ್ರೆ ಕೆಲವರು ಈ ಹಾಳು ಮಾಡೋಕ್ಕೆ ಇದ್ದಾರೆ, ಕೆಲವರು ಇಲ್ಲೇ ಇದ್ದಾರೆ ಜಿಲ್ಲೆಯಲ್ಲೇ, ಅವ್ರಿಗೆ ಸಿಗಬೇಕು ಅಂತೇಳಿ ಇಲ್ಲ. ಯಾಕೆ ಇಷ್ಟು ವರ್ಷ ಆಯಿತು? ಈಗ 2 ವರ್ಷ ಆಯ್ತು ಅಧಿಕಾರ ಬಂದು. ಸೆಂಟ್ರಲ್ ಗೌರ್ಮೆಂಟ್ ನಮ್ದಿಲ್ಲ. ಆದರೆ ಸ್ಟೇಟ್ ಗೌರ್ಮೆಂಟಲ್ಲಿ ನಾನೇನು ಮಾಡಬೇಕು, ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದು ಹೋರಾಟ ಮಾಡಿದೆ, ಬೇರೆಯವ್ರನ್ನು ಕಟ್ಕೊಂಡು ಹೋರಾಟ ಮಾಡಿದ್ವಿ. ಹೋರಾಟ ಆದಮೇಲೆ ಅಧಿಕಾರ ಸಿಕ್ಕಾಗ ನೀವೇನು ಮಾಡಿದ್ರಿ ಅಂತ ಕೇಳ್ತಾರಲ್ಲ, ಈಗ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಯಾರು ಹಾಳು ಮಾಡಿದ್ರು, ಇನ್ಕ್ಲೂಡಿಂಗ್ ಸಿಗಂದೂರು ದೇವಸ್ಥಾನನೂ ಹಾಳು ಮಾಡಬೇಕಂತ ಇದ್ರು. ಇವೆಲ್ಲ 14ನೇ ತಾರೀಕು 15ನೇ ತಾರೀಕು ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ವಿಚಾರಗಳನ್ನ ಮಾತಾಡ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ. ನೀವು ಕೇಳಬೇಕು ಇದನ್ನು.